ವೀರ ಕನ್ನಡಿಗರ ಸೇನೆ ಕನ್ನಡಿಗರ ಒಕ್ಕೂಟ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅಮೃತ್ ಪಾಟೀಲ್, ಕಲಬುರಗಿ ತಾಲೂಕಿನ ಫರಹತಾಬಾದ್ ಹೋಬಳಿಯಲ್ಲಿ ಬರುವ ಸಿರನೂರು ಗ್ರಾಮದಲ್ಲಿ ಸರ್ವೆ ನಂಬರ್ 121/2A ಈ ಜಮೀನಿನ ಸರ್ವೆಯನ್ನ ಅಕ್ರಮವಾಗಿ ಸರ್ವೆ ಮಾಡಿದ ಅಧಿಕಾರಿಯನ್ನ ಸೇವೆಯಿಂದ ಅಮಾನತುಗೊಳಿಸಲು ಹಾಗೂ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಲು ದೂರು ನೀಡುವ ಕುರಿತು ಈ ಮೇಲೆ ಪ್ರಸ್ತಾಪಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಸಿರನೂರು ಗ್ರಾಮದಲ್ಲಿನ ನಮ್ಮ ಜಮೀನು ಸರ್ವೆ ನಂಬರ್ 121/2A ಈ ಜಮೀನನ್ನ ಚಂದ್ರಬಾಗ್ ಇವಳು ನಮ್ಮ ಸಹೋದರಿಯಾಗಿದ್ದು ಇವಳಿಗೆ ನಮ್ಮ ತಂದೆಯ ಆಸ್ತಿಯಲ್ಲಿ ನಾನು ಮತ್ತು ನಮ್ಮ ತಮ್ಮ ಕೂಡಿಕೊಂಡು ನ್ಯಾಯಾಲಯದ ಮುಖಾಂತರ 3 ಎಕರೆ ಜಮೀನನ್ನು ನೀಡಿದ್ದೇವೆ. ಅಧಿಕಾರಿಗಳು ಅಕ್ಕಪಕ್ಕದವರು ಯಾರೇ ಆಗಿರಲಿ ಜಮೀನು ಮಾರಾಟ ಮಾಡಬೇಕಾದ್ರೆ ನೀತಿ ನಿಯಮಾನುಸಾರ ಅಕ್ಕಪಕ್ಕದವರನ್ನ ಕೇಳಿ ಮಾರಾಟ ಮಾಡಬೇಕು. ಆದರೆ ನಮ್ಮ ಸಹೋದರಿಯಾದ ಚಂದ್ರಭಾಗಮ್ಮ ಇವಳು ತಮ್ಮಂದಿರಾದ ನಮ್ಮನ್ನ ಕೇಳದೆ ಮತ್ತು ನಮಗೆ ಯಾವುದೇ ನೋಟಿಸ್ ಅಥವಾ ಮಾಹಿತಿ ನೀಡದೆ ಕೆಲವು ಲಂಚಕೋರರಾದ ಸರ್ವೇಯರನ್ನ ಕರೆಸಿ ಅಕ್ರಮವಾಗಿ ಜಮೀನು ಅಳಿಸಿದ್ದಾರೆ. ಮೇಲಾಗಿ ಸರ್ಕಾರಿ ಸರ್ವೆ ಅಧಿಕಾರಿಗಳಾದ ಪೂಜಾ PS ಪರವಾನಿಗೆ ಭೂಮಾಪಕರು ಇವರು ಮತ್ತು ಇವರ ಕೈ ಕೆಳಗೆ ಕೆಲಸ ಮಾಡುವ ಸರ್ವೇಯರ್ಗಳು ಇವರು ಕೂಡ ಕಾನೂನು ಪ್ರಕಾರ ನಮಗೆ ಯಾವುದೇ ಮಾಹಿತಿ ನೀಡದೆ ಚಂದ್ರಭಾಗಮ್ಮಳ ಲಂಚದ ಆಸೆಗೆ ಕೈ ಚಾಚಿ ಆ ಜಮೀನಿಗೆ ಸಂಬಂಧಪಟ್ಟವರಾದ ನಮಗೆ ತಿಳಿಸದೆ ಅಕ್ರಮವಾಗಿ ಸರ್ವೆ ಮಾಡಿಕೊಟ್ಟಿದ್ದಾರೆ. ಮೇಲಾಗಿ ಸರ್ವೆ ಸಂದರ್ಭದಲ್ಲಿ ನಕಲಿ ಹೆಸರುಗಳನ್ನು ಸೇರಿಸಿ ನಕಲಿ ಸಹಿ ಮಾಡಿ ಸರ್ವೆ ರಿಪೋರ್ಟ್ ಅನ್ನು ಮಾಡಿದ್ದಾರೆ. ಸರ್, ಇಂದು ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಮಾನ್ಯ ನಮ್ಮ ಭೂ ದಾಖಲೆಗಳ ಮತ್ತು ಭೂ ಮಾಪಕರ ಇಲಾಖೆಯ ಮುಖ್ಯ ಅಧಿಕಾರಿಗಳಿಗೆ ಇವತ್ತು ನಾವು ಮನವಿ ನೀಡಿದ್ದೀವಿ. ಮನವಿ ನೀಡತಕ್ಕ ಉದ್ದೇಶ ಏನೆಂದರೆ, ಇದು ಸ್ವಂತ ನಮ್ಮ ಮನೆಯಲ್ಲಿ ನನ್ನ ವೈಯಕ್ತಿಕ ವಿಚಾರವಾಗಿ ನಡೆದಂಥ ವಿಷಯ. ನಮ್ಮ ಕಲಬುರಗಿ ತಾಲೂಕಿನ ಫರತಾಬಾದ್ ಹೋಬಳಿಯಲ್ಲಿ ಬರ್ತಕ್ಕಂಥ ಸಿರನೂರು ಗ್ರಾಮದಲ್ಲಿ ಸರ್ವೆ ನಂಬರ್ 121/2A ಈ ಜಮೀನಿನಲ್ಲಿ ನಮ್ಮ ಸೋದರಿಯಾದಂಥ ಚಂದ್ರಭಾಗಮ್ಮ ಇವಳು ಇವತ್ತೇನದ ಭೂಮಾಪಕರ ಪರವಾನಗಿ ಭೂಮಾಪಕರ ಇಲಾಖೆ ಅಧಿಕಾರಿಗಳಾದಂಥ ಪೂಜೆ PS ಈ ಮೇಡಮ್ ಅವರಿಗೆ ಮತ್ತು ಅವ್ರ ಕೈ ತೆಳಗೆ ಸರ್ವೆ ಮಾಡ್ತಕ್ಕಂಥ ಸರ್ವೇರ್ ಅಧಿಕಾರಿಗಳು ಇವರೆಲ್ಲರೂ ಕೂಡಿಕೊಂಡು ಇವತ್ತು ಸಂಬಂಧಪಟ್ಟಂಥ ಆ ಜಮೀನಿಗೆ ಸಂಬಂಧಪಟ್ಟ ನಾವು ಇಬ್ಬರು ಅಣ್ಣತಮ್ಮದೇವರು ಒಬ್ಬರು ತಂಗಿ. ಯಾಕಂದ್ರೆ ಆ ಜಮೀನ ಸರ್ವೆ ಮಾಡಬೇಕಾದ್ರೆ ನಮಗೆ ಲೀಗಲ್ ಆಗಿ ಕಾನೂನು ಪ್ರಕಾರವಾಗಿ ನಮಗೆ ಒಂದು ಮಾಹಿತಿ ನೀಡಬೇಕು, ನೋಟಿಸ್ ನೀಡಬೇಕು, ಅಥವಾ ನಮ್ಮನ್ನು ಫೋನ್ ಮುಖಾಂತರ ಆದರೂ ಕೂಡ ಸಂಪರ್ಕಿಸಬೇಕು. ಯಾವುದೇ ರೀತಿ ಮಾಹಿತಿ ನೀಡದೆ, ಯಾವುದೇ ನೋಟಿಸ್ ನೀಡದೆ, ನೆಪ ಮಾತ್ರ ಪೋಸ್ಟ್ ಮಾಡಿ ಅಲ್ಲಿಂದ ಹಿಂತಿರುಗಿಸಿ ಮಾಡಿಕೊಂಡು ಇವತ್ತೇನದ ಈ ಭೂಮಾಪಕರ ಇಲಾಖೆ ಅಧಿಕಾರಿ ಪೂಜಾ PS ಮೇಡಮ್ ಅವರು ಇವತ್ತು ಲಂಚದ ಆಸೆಗೆ ಕೈವಡ್ಡಿ ಏನಿವತ್ತು ಅಕ್ರಮ ಸರ್ವೆಗಳನ್ನು ಮಾಡಿದ್ದಾರೆ. ಈ 121 ಸಿರನೂರು ಗ್ರಾಮದಲ್ಲಿ ನಾವು ಸಂಬಂಧಪಟ್ಟ ಅಣ್ಣತಮ್ಮದರಿಗೆ ನೆರೆಯವರಿಗೆ ತಿಳಿಸದೆ ಅಕ್ರಮವಾಗಿ ಸರ್ವೆ ಮಾಡಿ ಇವೊಂದೇನದ ರಿಪೋರ್ಟನ್ನು ಹಾಕಿದ್ದಾರೆ. ನಾವು ಇದನ್ನು ರದ್ದುಪಡಿಸ್ಬೇಕಂತೇಳಿ ಮಾನ್ಯ ಈರಣ್ಣ ಸಾಹೇಬರಿಗೆ ಏನದ ಇದನ್ನು ಒಂದು ಮಾಹಿತಿ ನೀಡಿ ಒಂದು ಸುಳ್ಳು ದಾಖಲಾತಿಗಳು ಯಾವ ರೀತಿ ಅಂದ್ರೆ, ಇಲ್ಲಿ ಪ್ರಭುಲಿಂಗ್ ಸೋಮಲಿಂಗ್ ಅಂತಕ್ಕಂಥವ್ರು ಹಳಿಜೋಳ ವ್ಯಕ್ತಿ ನಮ್ಮ ಊರವರೇ ಅಲ್ಲ, ಸಾಕಿನ ಸಿರನೂರು ಅಂತೇಳಿ ಇದರಲ್ಲಿ ತೋರಿಸಿದಾರೆ ಲಿಖಿತವಾಗಿ. ಈ ವ್ಯಕ್ತಿ ನಮ್ಮ ಊರವರಲ್ಲ. ಮತ್ತು ಇನ್ನೊಂದು ಎಲ್ಲಲಿಂಗ್ ಬೀರ್ಲಿಂಗ್ ಇವ್ರು ಕೂಡ ವ್ಯಕ್ತಿ ನಮ್ಮ ಊರವರಿಲ್ಲ. ಈ ರೀತಿ ಬೇರೆ ಊರನವರ ವ್ಯಕ್ತಿಗಳನ್ನು ಕರೆಯಿಸಿ ಅವರನ್ನು ನಕಲಿ ಹೆಸರುಗಳನ್ನು ಸೇರಿಸಿ ನಕಲಿ ಸಹಿ ಮಾಡಿ ಒಂದು ನಕಲಿ ಅವ್ಯವಹಾರ ಅಂದರೆ ಒಂದು ಅಕ್ರಮ ಸರ್ವೆ ಮಾಡಿ ರಿಪೋರ್ಟ್ ಕೊಡ್ತಕ್ಕಂಥ ಈ ಪೂಜಾ PS ಮೇಡಮ್ ಅವ್ರ ಮೇಲೆ ನಾವೇನದ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. ಅವ್ರು ಏನಾದರೂ ಖಾಸಗಿ ಸರ್ವೆ ಅಧಿಕಾರಿಗಳಿದ್ರೆ ಅವ್ರ ಲೈಸೆನ್ಸ್ ಇರ್ತದೆ, ಆ ಲೈಸೆನ್ಸನ್ನು ರದ್ದುಪಡಿಸಬೇಕು ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಮಾಡ್ಬೇಕಂತೇಳಿ ನಾವು ಮನವಿ ಕೊಟ್ಟಿದ್ದೀವಿ. ಅದೇ ರೀತಿ ಇವ್ರ ಕೈ ತಳಿ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕೂಡ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು. ಹಾಗೂ ಇದಕ್ಕೆ ಈ ಅಕ್ರಮಕ್ಕೆ ಎಸಗಿದವರು ಎಲ್ಲರ ವಿರುದ್ಧ ಏನದ ಒಂದು ಮೊಕದ್ದಮೆ ಕ್ರಿಮಿನಲ್ ಕೇಸ್ ಹಾಕ್ಬೇಕಂತೇಳಿ ನಾವು ಮನವಿ ಕೊಟ್ಟಿದ್ದೀವಿ. 1 ವಾರದ ಗಡುವು ಕೊಟ್ಟಿದ್ದೀವಿ. ಯಾಕಂದ್ರೆ ನೀವೇನಪ್ಪ ಅಂದ್ರ ಇದು ಸರ್ವೆ ಮಾಡ್ಯಾರ ಅಂತ ಹೇಳತ್ರಿ, ಆ ಸರ್ವೆ ಹೊಲ್ದಾಗ ಏನಾದ್ರು ನಿಮ್ಗೆ ಏನಾದ್ರು ಪಾಲ್ ಬರ್ತದ? ಸರ್, ಸರ್ವೆ ಹೊಲ್ದಾಗ ನಮಗೂ ಪಾಲ್ದಾರಿಕೆ ಅದ. ನಮ್ಮ ಮಕ್ಕಳು ಅಂತೇಳಿ ನಾವೇ 3 ಎಕರೆ ಜಮೀನು ಕೊಟ್ಟಿದ್ದೀವಿ. ಆ 3 ಎಕರೆ ಜಮೀನು ಅಂದಾಗ ನಮ್ಮ ಅಣ್ಣತಮ್ಮದೇವ್ರ ಬಾಜು ನಮ್ಮಲ್ಲ ಅದ. ನಮಗೆ ಅಕ್ಕಪಕ್ಕದವ್ರಿಗೆ ತಿಳಿಸ್ಬೇಕಲ್ಲ. ಒಂದು ನೋಟಿಸ್ ಹೋಯ್ತಾ, 2ನೇ ನೋಟಿಸ್ ಕಡೆಗೆ ನಮ್ಮ ಮನೆಗರೆ ನೋಟಿಸ್ ಮೆತ್ತಾದಿತ್ತು. ನಮ್ಮ ಮನೆಗೂ ನೋಟಿಸ್ ಮೆತ್ತಿಲ್ಲ. ನಮಗೆ ಫೋನ್ ಮುಖಾಂತರ ಸಂಪರ್ಕಿಸಬೇಕಾಗಿತ್ತು, ಸಂಪರ್ಕಿಸಿಲ್ಲ. ಯಾವ ಪೋಸ್ಟ್ ಮಾಸ್ಟರ್ ನಮ್ಮ ಮನೆಗೆ ಬಂದಿಲ್ಲ. ಪೋಸ್ಟ್ ಮಾಸ್ತರು ಈಗ ಏನು ಬರೀ ಸರ್ವೆ ಆಗ್ಯದ್ರಿ ಅವ್ರ ಹೆಸರ ಮೇಲೆ ಆಗ್ಯದ? ಸರ್, ಹೆಸರ ಮೇಲೂ ಆಗ್ಯದ. ಆಲ್ರೆಡಿ ಅವರು ಚಂದ್ರಭಾಗ ಅಂಬರು ಬೇರೆಯವ್ರಿಗೆ ಮಾರಾಟ ಮಾಡಿದ್ದಾರೆ. ಯಾಕಂದರೆ ನಾವು ಇನ್ನೊಬ್ಬ ಕಡಿ ತಂಗಿಳ
ಆಕಿ ಕೂಡ ನಾವು ಪಾಲ್ದಾರ್ಕೆ ಹಿಡಿಯಿಲ್ಲ, ಅವಳು ಕೂಡ ನ್ಯಾಯಾಲಯದ ಮೊರೆ ಹೋಗ್ತೀನಿ, ನಿಮ್ಮೆಲ್ಲರ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿದಾಳ. ದಯಮಾಡಿ ಈ ರೀತಿ ಅವ್ಯವಹಾರ ಮತ್ತು ಅಕ್ರಮ ಮಾಡಿದಂಥ ಏನು ಸರ್ವೇಯರ್ ಇದಾರ ಇವರನ್ನ ಇವತ್ತು ಖಾಸಗಿ ಆಗಿದ್ದರೆ ಅವರ ಲೈಸೆನ್ಸ್ ರದ್ದು ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಮಾಡಬೇಕು. ಒಂದು ವೇಳೆ ಸರ್ಕಾರಿ ಅಧಿಕಾರಿಗಳಾಗಿದ್ದರೆ ಸರ್ಕಾರದ ಅನ್ನ ತಿಂದು ಈ ರೀತಿ ರೈತರಿಗೆ ಮೋಸ ಮಾಡ್ತಕ್ಕಂಥ ಇಂಥ ಅಧಿಕಾರಿಗಳು ಕೂಡ ತಕ್ಷಣ ಸೇವನೆಯಿಂದ ಅಮಾನತುಗೊಳಿಸಬೇಕು, ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ನಾನು ಒಂದು ವೇಳೆ ಅಧಿಕಾರಿಗಳು ಒಂದು ವಾರದೊಳಗೆ ಯಾವುದೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಸ್ವತಃ ನಮ್ಮ ತಮ್ಮಂದಾರಲ್ಲಿ ನಾವಾಗಲಿ ಸ್ವತಃ ಏನದ ಲೋಕಾಯುಕ್ತರಿಗೆ ದೂರು ನೀಡ್ತೀವಿ, ನ್ಯಾಯಾಲಯದ ಮೊರೆ ಹೋಗ್ತೀವಿ, ಉಸ್ತುವಾರಿ ಸಚಿವರು ಕೊಡ್ತೀವಿ, ಸಂಬಂಧಪಟ್ಟ ಸಚಿವರು ಕೊಡ್ತೀವಿ, ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ನಾವು ಹಾಕ್ತೀವಿ. ಅಂದ್ರೆ ನಿಮ್ಮ ಅಕ್ಕವ್ರಿಗೆ ಏನೋ ನಾಲೆಜ್ ಇಲ್ಲ ಏನ್ರಿ? ಸರ್ವೆ ಮಾಡಿಸ್ತೀವಿ, ನೋಟಿಸ್ ಕೊಡ್ಬೇಕು, ಅದು ಇದು ಅಂತ ಏನೋ ನಾಲೆಜ್ ಇಲ್ಲ ಸರ್? ಅಧಿಕಾರಿಗಳ ಪಿತೂರಿ ಮಾಡಿಗೆಸಿ ಏನ್ ಪ್ಲಾನಿಂಗ್ ಮಾಡಿ? ಇಲ್ಲ ಸರ್, ಈ ಅಕ್ಕೋರ್ ಹೆಂಗಾರ ಅಂದ್ರ ಯಾವುದೇ ಒಂದು ಜಮೀನು ಮಾರಾಟ ಮಾಡ್ಬೇಕಾದ್ರೆ ಅಕ್ಕಪಕ್ಕದವ್ರಿಗೆ ಕೇಳಿ ಜಮೀನು ಮಾರಾಟ ಮಾಡ್ತಾರೆ. ನಾವು ನೀಡಿದಂಥ ಜಮೀನು ನಮ್ಮ ತಂದೆ ಜಮೀನೇ, ನಾವು 3 ಪಾಲಾಗಿದ್ದೇವೆ, 4 ಮಂದಿ ಆಗಬೇಕು, 3 ಆಗಿದ್ದೆವು. ಆದ್ರೆ ನಮ್ಮ ಸೋದರಿ ಕೂಡ ನಮಗೆ ಕೇಳದೇನೆ ಈ ರೀತಿ ಲಂಚ ನೀಡಿ ಸರ್ವೇರನ್ನು ಕರ್ಕೊಂಡು ಬಂದು ಭ್ರಷ್ಟ ಅಧಿಕಾರಿಗಳಿಗೆ ಕರ್ಕೊಂಡು ಬಂದು ಈ ರೀತಿ ಸರ್ವೆ ಮಾಡಿಸಿ ಬೇರೆಯವ್ರಿಗೆ ಮಾರಾಟ ಮಾಡಿದ್ದಾರೆ. ಇದರಲ್ಲಿ ಕಂದಾಯ ಇಲಾಖೆ ಆಗಿರ್ಬೋದು, ಸರ್ವೇರ್ ಆಗಿರ್ಬೋದು, ಯಾವುದೇ ರೀತಿ ಮಾಹಿತಿ ನೀಡಿರುವುದಿಲ್ಲ. ಇವರೆಲ್ಲರ ಮೇಲೆ ಏನದ ನಾನು ಕ್ರಿಮಿನಲ್ ಕೇಸ್ ಹಾಕ್ತೀನಿ. ನ್ಯಾಯಾಲಯ ಗಡುವು ಕೊಟ್ರಿ ಸರ್? ಸರಿ, 1 ವಾರದ ಗಡುವು ಕೊಟ್ಟಿವಿ. 1 ವಾರದಾಗ ಏನಾದರೂ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ನಾನು ಅಧಿಕಾರಿಗಳ ವಿರುದ್ಧ ಕೂಡ ಹೋರಾಟ ಮಾಡಬೇಕಾಗ್ತದ. ದಯಮಾಡಿ ಮಾನ್ಯಾಧಿಕಾರಿ ಮೇಲೆ ವಿಶ್ವಾಸ ಅದ, ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಂದಾರ. ಈಗಾಗಲೇ ಲಿಖಿತವಾಗಿ ಜಿಲ್ಲಾ ಭೂಮಾಪಕ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಬರ್ದಾರ. ಈ ಸರ್ವೆ ಏನದ ಅಕ್ರಮವಾದದ್ದು, ಇದನ್ನ ರದ್ದುಪಡಿಸಬೇಕಂತ ಬರ್ದಿವಿ ಕೂಡ ನಮಗೊಂದು ಪತ್ರ ನಮಗೆ ಕಳಿಸಿದ್ದಾರೆ. ಹಾಗಾಗಿ ದಾಖಲಾತಿ ಏನೇನಿದೆ ನಿಮ್ಮ ವಂಶಾವಳಿ? ಅವೆಲ್ಲ ನಮ್ಮ ವಂಶಾವಳಿ ಇದೆ ಸರ್, ಮೊಟೇಶನ್ ಕಾಪಿ ಇವ, ಎಲ್ಲ ದಾಖಲಾತಿಗಳನ್ನ ನಾವು ಇವತ್ತು ತಹಸೀಲ್ದಾರ್ ಮುಖಾಂತರ ಪಡೆದುಕೊಂಡಿದ್ದೀವಿ. ದಯಮಾಡಿ ಇಂಥ ಘಟನೆಗಳು ರೈತರ ಜೀವನದಲ್ಲಿ ನಡಿಬಾರ್ದು. ಇಂಥ ಭ್ರಷ್ಟ ಅಧಿಕಾರಿಗಳನ್ನು ತಕ್ಷಣವೇ ಕೈಬಿಟ್ಟು ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಅವ್ರು ಹಾಕ್ಲಿ ಅಂದ್ರೆ ನಾವು ಕೂಡ ಕೇಸ್ ಹಾಕ್ತೀನಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಹೀಗಾಗಿ ಈ ರೀತಿ ಲಂಚಕ್ಕೆ ಕೈಚಾಚಿದ ಭ್ರಷ್ಟರನ್ನ ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಲು ಮನವಿ ಮತ್ತು ದೂರು ನೀಡಲಾಗುತ್ತಿದೆ. ಅಧಿಕಾರಿಗಳೇ ದಯಮಾಡಿ ತಾವು ಇದರ ಬಗ್ಗೆ 1 ವಾರದಲ್ಲಿ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಹೋದಲ್ಲಿ ನಾವು ಮುಂದಿನ ದಿನದಲ್ಲಿ ಸಂಬಂಧಪಟ್ಟ ಸಚಿವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಲೋಕಾಯುಕ್ತ ಅಧಿಕಾರಿಗಳಿಗೆ ನ್ಯಾಯಾಲಯದ ಮೊರೆ ಅನಿವಾರ್ಯವಾಗಿ ಹೋಗಬೇಕಾಗುತ್ತದೆ. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಅಮೃತ್ ಪಾಟೀಲ್, ಸಿರನೂರು, ರವಿ ಒಂಟಿ, ಶಿವಾನಂದ ಚಿಕ್ಕಾಣಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚಂದ್ರಶೇಖರ್ ಚಿತ್ತಾಪುರ್, C9 ಕನ್ನಡ, ಕಲಬುರಗಿ.